ಸರ್ ಒಂದು ಒಳ್ಳೆ ಪಾತ್ರ ಕನಸಿನ ಅದನ್ನ ಬಿಟ್ಟು ಅಲ್ಲ ಆಕ್ಚುಲಿ ಒಳ್ಳೆ ಪಾತ್ರದ ಬಗ್ಗೆ ಹೇಳಿದ್ರೆ ತುಂಬಾ ಕ್ಯೂರಿಯಾಸಿಟಿ ಇಲ್ಲ, ನಾಳೆ ನೋಡೋರಿಗೆ ಇಂಟ್ರೆಸ್ಟಿಂಗ್ ಆಗಿರಲ್ಲ. ಒಂದು ಒಳ್ಳೆ ಪಾತ್ರ, ತುಂಬಾ ಅದ್ಭುತವಾದ ಪಾತ್ರ, ಚೆನ್ನಾಗಿದೆ. ಸುದೀಪ್ ಸರ್ ಜೊತೆ ಅದನ್ನ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋ ಆಸೆ ಕನಸಲ್ಲಿತ್ತು, ನನಸಾಗಿದೆ ಇವಾಗ. ನಾಳೆ ಬೆಳಗ್ಗೆ ಇದ್ರೆ ಆ ಕನಸು ಇನ್ನೊಂದು ಮಟ್ಟಿಗೆ ನನಸಾಗುತ್ತೆ, ಆ ಖುಷಿ ಇದೆ. ಮತ್ತು ಇನ್ನೊಂದು ಸರ್, ನಾನು ಏನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಂದರೆ, ಆ ಒಂದು ಸೆಟ್ಟಲ್ಲಿ ಒಂದಷ್ಟು ಅಣ್ಣನ ಜೊತೆ ಇರೋಂಥ ಅಣ್ಣ ಅಂತಲೇ ಕರೀತಾರೆ ನಾನು, ಅಣ್ಣನ ಜೊತೆ ಇರೋಂಥ ಒಡನಾಟಗಳನ್ನ ಹೇಳೋಕೆ ಇಷ್ಟಪಡ್ತೀನಿ ಸರ್. ನನಗೆ ಫಸ್ಟ್ ಸ್ಟಾರ್ಟಿಂಗ್ ಹೋದಾಗ ಸೆಟ್ಗೆ ಹೋದಾಗ ಭಯ, ಆ್ಯಸ್ ಎ ಸೂಪರ್ ಸ್ಟಾರ್. ಹೌದು, ಕ್ರಿಕೆಟಲ್ಲಿ ಬೇರೆ, ನಟನೆ ಬೇರೆ ಅಲ್ವಾ. ನಾವು ಅಣ್ಣನ ಆ ಥರ ನೋಡಿದ್ವಿ, ಈ ಥರ ನಾವು ಯಾವತ್ತೂ ನೋಡಿಲ್ಲ. ಭಯ ಅಂದರೆ ಆ ಆಕ್ಟಿಂಗ್ ನೋಡಿದ್ರೆ ಅವ್ರೊಂದು ವಾಯ್ಸು, ಇನ್ನೊಂದು ಮತ್ತೊಂದು, ನಾವು ಅವ್ರಿಗೆ ರೀಚ್ ಮಾಡ್ತೀವೋ, ನಾವು ಹೊಸ ಪ್ರತಿಭೆಗಳು, ಈ ಒಂದಷ್ಟು ಭಯ ಇತ್ತು ಸರ್. ಏನಾಗುತ್ತೋ, ಏನಾದರೂ ನಾವು ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಅಂದ್ಬಿಡ್ತಾರ ಅಂತ ಸರ್. ನಿಜವಾಗ್ಲೂ ಅಂತೇನಂದರೆ ನನಗೆ ಸೂಪರ್ ಸ್ಟಾರ್ ಅನ್ನೋ ಫೀಲೇ ಇಲ್ಲ ಸರ್. ಅವರು ಒಬ್ಬ ಆ್ಯಕ್ಟರ್ ಅಂತಕ್ಕಂದ್ರೆ ಒಬ್ಬ ನಟ, ಒಬ್ಬ ಆ್ಯಕ್ಟರ್ ಥರನೇ ಹಿಂಗೆ ಮಾಡಿ ಹಂಗೆ ಮಾಡಿ ಹೇಳ್ಕೊಟ್ಟು ಮಾಡಿಸ್ತಾರೆ ಸರ್. ನಟನೆ ಅನ್ನೋದನ್ನ ಹೇಳ್ಕೊಟ್ಟು ಮಾಡಿಸ್ತಾರೆ. ಆ್ಯಸ್ ಎ ಕ್ಯಾಶುವಲ್ ಆಗಿ ತೊಗೊಂಡವರು ನಮ್ಮ ಜೊತೆಗೆ. ಆ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಅನ್ಬಿಲಿವಬಲ್ ಸರ್, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಆ ಒಂದು ಸಿನಿಮಾ ನನಗೆ ಮುಂದಿನ ಸಿನಿಮಾಗಳಿಗೆ ದಾರಿ ಕಲಿತಿರೋಂಥ ವಿಷಯಗಳು, ಮುಂದಿನ ಡಿಸಿಪ್ಲಿನ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ನೆಕ್ಸ್ಟ್ ನನ್ನ ಮುಂದಿನ ದಾರಿಗೆ ತುಂಬ ಹೆಲ್ಪ್ ಆಗುತ್ತೆ ಸರ್. ಸೊ ಈಗ ನೀವು ಒಂದು ಇಂಟ್ ಕೊಟ್ಟರೆ ನಿಮ್ಮ ಪಾತ್ರ ಸುದೀಪ್ ಸರ್ ಜೊತೆನೇ ಇರುತ್ತೆ ಅಂತ ಈ ಪಾಸಿಟಿವ್ ಆಗಿ ಇರುತ್ತೆ. ಅಂದರೆ ಎಷ್ಟೊತ್ತು ಬರ್ಬೋದು? ಒಂದು 2 ವರ್ಷ ಪಾತ್ರದ ಬಗ್ಗೆ ಇಂಟ್ರೋಲ್ ತನಕ ನನ್ನ ಪಾತ್ರ ಕ್ಯಾರಿ ಆಗುತ್ತೆ ಸರ್. ಅಂದರೆ ಒಂದೊಳ್ಳೆ ಪಾತ್ರ ಬರುತ್ತೆ, ಅವ್ರ ಜೊತೆ ಹೊಡೆದಾಡುತ್ತೆ, ಹೋಗುತ್ತೆ, ಅದಂತೂ ಸತ್ಯ ಸರ್. ಒಂದೊಳ್ಳೆ ಪಾತ್ರ ನೋಡ್ಕೊಳ್ಳಿ. ಕನ್ನಡದವರು ಇಂಟ್ರೂವರೆಗೂ ಬರ್ತಾರೆ. ಸೊ ಇದು ಗೊತ್ತಾಯ್ತು ಆಲ್ರೆಡಿ. ಇನ್ನು ಸುದೀಪ್ ಸರ್ ಬಗ್ಗೆ ನೀವು ತುಂಬಾ ನೋಡಿದ್ದೀರಾ. ಅಂದರೆ ಅವ್ರ ಸೆಟ್ಟಿಗೆ ಬರ್ತಾ ಇದ್ದು ಏನೋ ಫನ್ನಿ ಮೂಮೆಂಟು, ಅಥವಾ ಇಂಥ ಟೈಮಲ್ಲಿ ಅವ್ರು ಕೋಪ ಮಾಡ್ಕೊಂಡ್ರಪ್ಪ ಈ ಶಾರ್ಟಲ್ಲಿ, ಅಥವಾ ನಾನು ಡಿಟೆಕ್ಟ್ ಮಾಡಿದೆ, ಅಥವಾ ಇನ್ಯಾರೋ ಬೇರೆ ನಿಮ್ಮನ್ನು ಬಿಟ್ಟು ಬೇರೆ ಯಾರಾದರೂ ಡಿಟೆಕ್ಟ್ ಮಾಡಿದ್ರು ಅವ್ರು ಕೋಪ ಮಾಡ್ಕೊಂಡ್ರು, ಆ ಥರ ಇಲ್ಲ ಸರ್? ಚಾನ್ಸೇ ಇಲ್ಲ ಸರ್. ಅವ್ರು ಆ ಥರ ಕೋಪ ಮಾಡ್ಕೊಳ್ಳೋದಾಗಲಿ ಇನ್ನೊಂದು ವಿಷಯಗಳಾಗಲಿ ಇಲ್ಲವೇ ಹೇಳ್ಕೊಟ್ಟು ಮಾಡಿಸ್ತಾರೆ ಹೊರತು ಕೋಪ ಮಾಡ್ಕೊಳ್ಳೋದು, ಅಗ್ರೆಷನ್ ಅವೆಲ್ಲ ಇಲ್ಲ ಸರ್. ಆದರೆ ಅಷ್ಟು ಕಂಫರ್ಟಬಲ್ ಫೀಲ್ ಕೊಡ್ತಾರೆ ನನಗೆ. ಆ ಕಂಫರ್ಟಬಲ್ ಫೀಲ್ ಕೊಟ್ಟು ಅವ್ರ ಹತ್ರ ಅಂದರೆ ಆ ನ್ಯಾಚುರಾಲಿಟಿನ ತೆಗೆಸ್ಕೊಡ್ತಾರೆ ಸರ್ ಆ್ಯಕ್ಟಿಂಗ್. ಅದನ್ನು ನಾನು ನೋಡಿದ್ದೀನಿ ಸರ್. ಬರೀ ಒಂದೇ ನಟನೆ ಅಂತಾರೆ ಸರ್. ಆ ನಟನೆ ಇದ್ದು ಒಂದು, ಇನ್ನೊಂದು ಅವ್ರಿಗೆ ಡಬ್ಬಿಂಗಲ್ಲೂ ಅಷ್ಟೇ. ನಾನು ಆ ಡಬ್ಬಿಂಗಲ್ಲಿ ವಾಯ್ಸ್ ಕೊಡಬೇಕಾದ್ರೆ ಒಂದಷ್ಟು ಕಲ್ತಿದ್ದೀನಿ ಅವ್ರ ಹತ್ರ. ಅಂದರೆ ಓಕೆ, ಇನ್ನೂ ವಾಯ್ಸ್ ಕೊಡೋದಕ್ಕೆ ಅಂದರೆ ನನ್ನ ನಟನೆ ಬೇರೆ, ಧ್ವನಿ ಕೊಡೋದೇ ಬೇರೆ, ತುಂಬ ಕಷ್ಟ. ಆ ಧ್ವನಿನಲ್ಲೂ ಒಂದಷ್ಟು ವಿಷಯಗಳನ್ನ ಕಲಿತೆ ನಾನು ಅವ್ರ ಜೊತೆ. ಯಾಕಂದ್ರೆ ನನಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ಖಂಡಿತ ಸರ್. ಆ ಧ್ವನಿನಲ್ಲೂ ಅಷ್ಟೊಂದು ವಿಷಯಗಳು. ಹೌದು, ನಾವು ಇಷ್ಟು ದಿನ ಈ ಥರ ಎಲ್ಲ ಧ್ವನಿಗಳನ್ನ ಕೊಡ್ತಾ ಇದ್ವಿ, ಈ ಒಂದು ಸಿನಿಮಾದಲ್ಲಿ ಇವ್ರ ಮುಖಾಂತರ ಒಂದು ಧ್ವನಿಗಳನ್ನ ಕೊಡ್ತೀವಿ ಸರ್. ಅಲ್ಲೊಂದಷ್ಟು ಕಲಿತೆ ಸರ್ ಅವ್ರ ವಾಯ್ಸಿಂದ ಅಷ್ಟು ವಿಷಯಗಳನ್ನ. ಆಗುತ್ತೆ ಓವರಾಲ್ ಮ್ಯಾಕ್ಸ್ ಸಿನಿಮಾದಲ್ಲಿ ನನ್ನ ಒಬ್ಬ ನಟನಿಗೆ ಏನೇನು ಬೇಕು ಎಲ್ಲ ವಿಷಯಗಳನ್ನು ನಾನು ಅವರಿಂದ ಕಲ್ತಿದ್ದೀನಿ. ನಟನೆ ಆಗಿರ್ಬೋದು, ಡಿಸಿಪ್ಲಿನ್ ಆಗಿರ್ಬೋದು, ಅಥವಾ ವಾಯ್ಸ್ ಡಬ್ಬಿಂಗ್ ಆಗಿರ್ಬೋದು, ಎಲ್ಲ ಸರ್ ಓವರಾಲ್ ಎಲ್ಲ ಕಲ್ತಿದ್ದೀನಿ. ಅದನ್ನು ಇಂಪ್ಲಿಮೆಂಟ್ ಮಾಡ್ತಿದ್ದೀನಿ. ಅಂದರೆ ಅವ್ರ ಕೆಲಸ ಏನಿದೆ ಅಷ್ಟೇ ಸರ್ ಕೆಲಸ ಸರ್. ಅವ್ರಿಗೆ ಕೆಲಸ ಅಷ್ಟೇ ಗೊತ್ತು ಸರ್. ಸರ್ ಅವರು ಕ್ರಿಕೆಟ್ ಅಂತ ಬಂದರೆ ಅಷ್ಟೇ ಡೀಪ್ ಡೌನ್ ಹೋಗ್ತಾರೆ, ಆ ಥರನೇ ಆ ಕ್ರಿಕೆಟಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ತಾರೆ. ಸಿನಿಮಾ ಅಂತ ಬಂದರೆ ಅಷ್ಟೇ ಡೆಪ್ತ್ ಹೋಗ್ತಾರೆ, ಅಷ್ಟೇ ಆ್ಯಕ್ಟ್ ಮಾಡ್ತಾರೆ, ಅಷ್ಟೇನೋ ಇನ್ವಾಲ್ವ್ಮೆಂಟ್ ತಗೊಳ್ತಾರೆ, ಮಾಡ್ತಾರೆ. ಅದು ಬಿಟ್ಟರೆ ಸರ್ ಅನ್ನೆಸೆಸರಿ ಟಾಕ್ಸ್, ಅನ್ನೆಸೆಸರಿ ಮಾತುಗಳು ನಾನು ಯಾವತ್ತೂ ನೋಡಿಲ್ಲ, ಯಾವತ್ತೂ ಕೇಳೂ ಇಲ್ಲ ನಾನು ಇಷ್ಟು ಜರ್ನಿನಲ್ಲಿ. ನಾನು ಅವ್ರ ಜೊತೆ 3 ವರ್ಷ ಅವ್ರ ಜೊತೆ ಕ್ರಿಕೆಟ್ ಆಗಿ ನೋಡ್ಕೊತಾನೆ ಬಂದಿದ್ದೀವಿ. ಅದು ಯಾವತ್ತೂ ಇಲ್ಲ ಸರ್ ಆ ಥರದ್ದೇ. ಮತ್ತು ಈಗ ನೀವು CCL ಆಡ್ತಾ ಇದ್ರಲ್ಲ, ಎಷ್ಟು ವರ್ಷಗಳಿಂದ ಅವ್ರ ಜೊತೆ ಇದ್ರಿ? ಅಂದರೆ ಎಷ್ಟು ವರ್ಷಗಳಿಂದ ಆಡ್ತಾ ಇದ್ರಿ ಸರ್? ನಾನು 3 ವರ್ಷದಿಂದನೂ ಆಡ್ತಾ ಇದ್ದೀನಿ. ಇದು ನನ್ನ ಥರ್ಡ್ ಸೀಸನ್. ಹಾಂ, ನಾನು ಅವ್ರ ಹತ್ರ ಬಂದಿದ್ದು 9th ಸೀಸನಿಂದ ಬಂದೆ. ನಾನು ಡೆಬ್ಯೂ ಮಾಡಿದ್ದು 9th, 10th, ಇದು 11th ಇದು. ಈ 11ನೇ ಸೀಸನ್ ನಾನು ಆಡ್ತಾ ಇದ್ದೀನಿ. ಇದು 3ನೇ ವರ್ಷ ಸರ್ ಅವ್ರ ಜೊತೆ ಜರ್ನಿ. ಈ ಕ್ರಿಕೆಟ್ ಜರ್ನಿ ಈಗ ಸಿನಿಮಾ ಜರ್ನಿ ಆಗಿದೆ. ಇನ್ನೂ ಮುಂದೆ ಒಂದಷ್ಟು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಸರ್. ಇವಾಗ ನೀವು ಬಿಗ್ ಬಾಸ್ ನೋಡ್ತಾ ಇರ್ತೀರಿ. ಈಗ ಸುದೀಪ್ ಸರ್ ನೆಕ್ಸ್ಟ್ ಇಯರಿಂದ ಬಿಗ್ ಬಾಸ್ ಮಾಡಲ್ಲ ಅಂತ ಹೇಳ್ತಾರೆ. ಸೊ ಒಂದು ವೇಳೆ ಸುದೀಪ್ ಸರ್ ಬಿಟ್ಟರೆ ಆ ಜಾಗಕ್ಕೆ ಯಾರು ಬರ್ಬೋದು? ಯಾಕೆಂದರೆ ನೀವು ನೋಡಿದ್ದೀರಾ ಸರ್. ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಆ ಜಾಗಕ್ಕೆ ನನಗೆ ಗೊತ್ತಿರೋ ಥರ ಏನು ವಿಶ್ವಾಸ, ನನಗೆ ಗೊತ್ತಿರೋ ಥರ ನಾನು ಆ್ಯಸ್ ಎ ನಟ ಆಗಿ ಹೇಳ್ತಾ ಇಲ್ಲ, ಅವ್ರನ್ನ ಎವ್ರಿ ಸ್ಯಾಟರ್ಡೆ ಸಂಡೇ ಯಾರು ನಾವು ಏನು ನೋಡಿಲ್ಲ ಅಂದ್ರೂ ಆ ವೀಕೆಂಡ್ಸ್ ಅಂತ ನಾನು ನೋಡೇ ನೋಡ್ತೀನಿ ಬಿಗ್ ಬಾಸಲ್ಲಿ. ಯಾಕೆ ಅಂದರೆ ಆ ಒಂದಷ್ಟು ಅವ್ರು ಮಾತಾಡೋ ರೀತಿಗಳಿಂದ ಒಂದಷ್ಟು ವಿಷಯಗಳು ಸಿಗುತ್ತೆ.
ಅದನ್ನು ಅಳವಡಿಸ್ಕೊಳ್ಳೋದು ಬಹುದು. ಅವ್ರ ಮಾತುಗಾರಿಕೆ, ಅವ್ರ ಜ್ಞಾನ, ಆ ವಿಷಯಗಳನ್ನಕ್ಕೋಸ್ಕರ ಅವ್ರು ನೋಡ್ತಾರೆ. ಅದಕ್ಕೆ ರಿಪ್ಲೇಸ್ಮೆಂಟೇ ಇಲ್ಲ ಸರ್. ಖಂಡಿತ ನನಗೆ ಗೊತ್ತಿರೋ ಥರ ರಿಪ್ಲೇಸ್ಮೆಂಟ್ ಮಾಡೋಕ್ಕಾಗಲ್ಲ. ಚಾನ್ಸೇ ಇಲ್ಲ ಸರ್. ಒಂದು ವೇಳೆ ರಿಪ್ಲೇಸ್ಮೆಂಟ್ ಮಾಡೋದು ಈಗ ಈಗ ಬೇರೆ ದಾರಿನೇ ಇಲ್ಲ, ಈಗ ಅವ್ರು ಬರೋದೇ ಇಲ್ಲ, ಸುದೀಪ್ ಸರ್ ಬರೋದೇ ಇಲ್ಲ, ಸರ್, ಯಾರು ಅಂದ್ರೆ ಯಾರು ಮಾಡ್ಬೋದು, ಅದಕ್ಕೆ ಯಾರು ಪ್ರಯತ್ನ ಪಡ್ಬೋದು, ಆಗದೇ ಇಲ್ಲ ಅಂತ ಆಗದೇ ಇಲ್ಲ ಪ್ರಯತ್ನ ಅನ್ನೋದಕ್ಕೆ ಆಗದೇ ಇಲ್ಲ ಸರ್. ಯಾಕಂದ್ರೆ Imagine ನೋ ಇಮ್ಯಾಜಿನೇಷನ್. ಅಂದ್ರೆ ನಾವು ಇಲ್ಲಿವರೆಗೂ ಈ ಇಷ್ಟು ಸಿನಿಮಾ ಕೆರಿಯರಲ್ಲಿ ನೋಡಿರೋಂಥ ಇದರಲ್ಲಿ ಆ ಒಂದು ಬಿಗ್ ಬಾಸ್ ಅನ್ನೋ ಒಂದು ದೊಡ್ಡದ ಒಂದು ರಿಯಾಲಿಟಿ ಶೋ ನಡೆಸೋದಕ್ಕೆ ನನಗೆ ಗೊತ್ತಿರೋ ಥರ ರಿಪ್ಲೇಸ್ಮೆಂಟ್ ಇಲ್ಲ. ಅದು ಸುದೀಪಣ್ಣ ಮಾಡೋದನ್ನೇ ಚಂದ, ಅವ್ರು ಇದ್ರನ್ನೇ ಚಂದ, ಆ ಕತ್ತಿದ್ರನ್ನೇ ಚಂದ, ಆ ಕಿಚ್ಚ ಅನ್ನೋ ಸೌಂಡೇ ಚಂದ ಕೇಳಿಸ್ಕೊಳ್ಳೋದಕ್ಕೆ.